ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ ನಿರ್ಮೈ ಡಿಜಿಟಲ್ ಮೀಡಿಯಾ ನ್ಯೂಸ್. ಮೊಬೈಲ್ ಸಂಖ್ಯೆ 8123257486. ನಾವು ಬರ್ತಾ ಇದ್ದೀವಿ. ನಮ್ದು ಒಂದು ಕೊಡುಗೆ ಸಮಾಜಕ್ಕೆ ಇರಬೇಕು. ನಾವು ಒಂದು ಅತ್ಯುತ್ತಮವಾದ ಸಮಾಜ ಕಟ್ಟೋದಕ್ಕೆ ನಮ್ಮ ಕಡೆಯೂ ಒಂದು ಸಹ ಒಂದು ಮುಖ್ಯವಾದ ಒಂದು ಕರ್ತವ್ಯವನ್ನು ನಾವು ನಿರ್ವಹಿಸಬೇಕು. ಬಟ್ ಈ ಒಂದು ಸಮಾಜ ಇನ್ನೂ ಕೆಲವರು ಇದ್ದಾರೆ, ಇನ್ನೂ ಕೆಲವು ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಆಗಲಿ ಉದ್ಯೋಗಕ್ಕಾಗಲಿ ಇವತ್ತು ನಮ್ಗೆ ಒದ್ದಾಡ್ತಾ ಇದ್ದೀವಿ. ಅಂದ್ರೆ ಸ್ವಂತ ಎಜುಕೇಶನ್ ಮಾಡಿಕೊಂಡು ಸ್ವಂತ ಅವ್ರ ಕಷ್ಟದ ಇದರಲ್ಲಿ ಒಂದು ಕೆಲಸಗಳು ಪಡ್ಕೊಳ್ತಾ ಇದ್ದೀವಿ. ಬಟ್ ಆದ್ರೆ ಸರ್ಕಾರದ ಕಡೆಯಿಂದ ಇವತ್ತು ನಮ್ಗೆ ಯಾಕಂದ್ರೆ ದಯವಿಟ್ಟು ತಾವು ಅಲ್ಲಿಂದ ಭಾವಿಸಬಾರ್ದು. ಯಾಕಂದ್ರೆ ಇವತ್ತು ನಾವು ಕಷ್ಟಪಡ್ತಾ ಇದ್ದೀವಿ. ನಮ್ಗೆ ಯಾವುದೇ ರೀತಿಯ ಮುಖ್ಯ ಉದ್ಯೋಗಗಳಲ್ಲಿ ಅವಕಾಶ ಸಿಗ್ತಾ ಇಲ್ಲ. ಮತ್ತೆ ನಮ್ಮ ರೀಸೆಂಟ್ಲಿ ನಾವು ತುಂಬಾ ಜನ ಪಾಪ BE ಎಲ್ಲ ಹಾಸ್ಟೆಲ್ಗೆ ಎಜುಕೇಶನ್ ಸೀಟ್ಗೆ ನೋಡ್ತಾ ಇದ್ದೀವಿ. 4-5 ಜನ ಈ ಬಂಗಾರಪೇಟೆಯಿಂದ ಹೋದಾಗ ಅಲ್ಲಿ ಹಾಸ್ಟೆಲ್ ನಮ್ಗೆ ಸಿಕ್ಕಿಲ್ಲ. ಬಂಗಾರಪೇಟೆಯಲ್ಲಿ ಇದು ನಮ್ಮ ಬೆಂಗಳೂರಲ್ಲಿ ಆಗಲಿ ನಮ್ಮ ಸಮುದಾಯದ ಹಾಸ್ಟೆಲ್ಗಳಲ್ಲಿ ಸಿಗ್ತಾ ಇಲ್ಲ. ಮತ್ತೆ ಈ ಬಂಗಾರಪೇಟೆಲ್ಲೂ ಅಷ್ಟೇ ಪಾಪ ನಾವು ಹಳ್ಳಿಗಳಿಂದ ಬಂದಂತ ಮಕ್ಕಳಿಗೆ ಒಂದು ಮುಖ್ಯವಾದಂತ ನಮ್ಗೆ ಎಜುಕೇಶನ್ ಮೈನ್ ಇರೋದು ಫಂಡ್ ನಮ್ಗೆ ಬೇಸಿಕ್ ಇರೋದು ನಮ್ಗೆ ಎಜುಕೇಶನ್. ಆ ಎಜುಕೇಶನ್ ಅಲ್ಲಿ ನಮ್ಮ ಸರ್ಕಾರ ಸಹಕಾರ ಕೊಡಬೇಕು. ಮಡವಾಳ ಮಾಚಿದೇವರ ಜಯಂತಿಯ ಶುಭಾಶಯಗಳನ್ನು ನಾವೆಲ್ಲ ಕೂಡ ಮಾಚಿದೇವರ ಜಯಂತಿಯನ್ನ ಬಹಳ ವಿಜೃಂಭಣೆಯಿಂದ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ಏನಾಯ್ತು, ಹಿಂದೆ ಈ ಒಂದು ಮಾಚಿದೇವರ ದಿನಾಚರಣೆ ಮಾಡಬೇಕಾದ್ರೆ ಪೂರ್ವ ಸಭೆ ಮಾಡಬೇಕಾಗಿತ್ತು. ಆ ಸಭೆಯಿದ್ದಂಥ ಆ ಸ್ಥಳದಿಂದ ತಹಸೀಲ್ದಾರ್ ಅವರು ಸರಿಯಾಗಿ ಸಮುದಾಯಕ್ಕೆ ನಮಗೆ ಸ್ಪಂದಿಸದ ಕಾರಣ ಇವತ್ತು ನಾವು ಅದ್ದೂರಿಯಾಗಿ ಮಾಡಲಿಕ್ಕಾಗಿಲ್ಲ. ಅದಕ್ಕಾಗಿ ನಾನು ಕ್ಷಮೆ ಯಾಚಿಸ್ತೇನೆ. ನನಗಂತೂ ಬಹಳ ಆಸೆ ಇತ್ತು, ಸಣ್ಣ ಸಮುದಾಯ ಆದರೂ ಕೂಡ ನಮ್ಮನ್ನೆಲ್ಲ ಒಮ್ಮೊಸಾಗಿ ಸೇರ್ತಾರೆ, ಒಟ್ಟೊಟ್ಟಿಗೆ ನಾವು 100 ಬರ್ದಿರೋ ಚಿಂತೆ ಇಲ್ಲ, ಕನಿಷ್ಠ ಪಕ್ಷ ನಮ್ಮ ಶಕ್ತ್ಯಾನುಸಾರ 5-10 ಬಂದು ನಾವೆಲ್ಲ ಮೆರವಣಿಗೆ ಮಾಡಿ ನಾವು ಇದ್ದೇವೆ ಸಮಾಜದಲ್ಲಿ ತೋರಿಸಬೇಕಾಗಿತ್ತು. ಆದ್ರೆ ಮುಂದೆ ಮಾಡೋಣ, ಇನ್ನು ಅವಕಾಶ ಇದೆ, ಮುಂದೆ ಮಾಡೋಣ ಅಂತ ಹೇಳ್ತಾ ಇವತ್ತು ನಮ್ಮ ಮಡವಾಳ ಮಾಚಿದೇವರನ್ನ ತಿಳ್ಕೊಂಡಾಗ ಗೋವಿಂದಪ್ಪನವರು ಅನೇಕ ವಿಚಾರಗಳನ್ನು ಮಾತಾಡಿದ್ರು. ಇವರು ಇವತ್ತು ನೆನ್ನೆ ಅಲ್ಲ, ಈ ಬಸವಣ್ಣ ಏನಿದ್ದಾರೆ ಇವತ್ತು ಬಸವಣ್ಣನ ತತ್ವಗಳು ವಚನಗಳೇನಿದೆ, ಈ ಬಸವಣ್ಣನ ಕಾಲದ ಸಮಕಾಲಿಕರು, ಅವರೊಟ್ಟಿಗೆ ಹೋರಾಟವನ್ನು ಮಾಡಿದಂಥವರು, ದೈವಭಕ್ತರಾಗಿ ಸಮಾಜಕ್ಕೆ ಹಂದಿ ಕೊಡಿಕೊಟ್ಟು ಸುಮಾರು 3 ಲಕ್ಷಕ್ಕೂ ಹೆಚ್ಚು ವಚನಗಳನ್ನು ಬರೆದಿದ್ದಾರೆ. ಅದನ್ನು ಇವತ್ತು ಸಿಕ್ಕತಕ್ಕಂಥದ್ದು ಸುಮಾರು ಒಂದು 350 ಅಂತ ಹೇಳ್ಬೋದು. ನಾವು ಆ ವಚನಗಳನ್ನು ನೋಡಿದಾಗ ಆ ವಚನಗಳ ಮುಖಾಂತರ ಇಡೀ ಸಮಾಜವನ್ನ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಹೇಳಿದೆ ಅರಸ ಅಂದ್ರೆ ರಾಜ ಮೇಲೆಲ್ಲ, ರಾಜನ ಕೆಳಗೆ ಸೇವಕ ಮಾಡ್ತಕ್ಕಂಥ ನಾವೆಲ್ಲ ಕೂಡ ಮೇಲು ಅನ್ನೋ ಭಾವನೆ ಹೊಂದಿದ್ದೇವೆ. ಅವರ ಒಂದು ಸಂರಕ್ಷಕ ಅನುಭವ ಮಂಟಪ, ಸಮಾಜದ ಅನುಭವ ಪಡಪಟ್ಟ ಮುಖಾಂತರ ಸಮಾಜದ ಹಂಕು ಡೊಂಕುಗಳನ್ನ ಇದ್ದಂಥವರು ಮಡವಾಳ ಮಾಚಿದೇವರು. ಈ ಸಮಾಜಕ್ಕೆ ನಾನೇನಾದರೂ ಕೊಡುಗೆ ಕೊಡಬೇಕು ಅಂತೇಳಿ ವಚನಕಾರರಾಗಿ ವಚನಗಳನ್ನು ಬರೆದು ಆ ಸಮಾಜಕ್ಕೆ ಆ ರೀತಿಯಾಗಿ ಪ್ರಚಾರವನ್ನು ಮಾಡ್ತಾ ಇದ್ರು. ಅಂದಿನ ಕಾಲದಲ್ಲಿ ಬೈಕ್ ಇರಲಿಲ್ಲ, ಪಾಂಪ್ಲೆಟ್ ಇರಲಿಲ್ಲ, ಇತ್ತ ಮೈಕು ಇಲ್ಲ, ಪಾಂಪ್ಲೆಟ್ ಇಲ್ಲ, ನಮ್ಮನ್ನು ಕೇಳೋರು ಮೊದಲೇ ಇಲ್ಲ. ಅಂತ ಸಮಯದಲ್ಲಿ ಕೂಡ ಅವರು ನಾವು ಕೂಡ ಸಣ್ಣ ಸಮಾಜ ಆದರೂ ಕೂಡ ಅಲ್ಲಿ ಪಟ್ಟಿಗೆ ಮಾಡಿ ಈ ಸಮಾಜವನ್ನ ತಿದ್ದುವಂತ ಶಕ್ತಿಯನ್ನ ಇಟ್ಕೊಂಡಿದ್ದೇವೆ ಅಂತೇಳಿ ಮಾಚಿದೇವರು ಸಮಾಜಕ್ಕಾಗಿ ದುಡಿದ್ರು. ಹೇಳಿದ್ರು ಗೋವಿಂದಪ್ಪನವರು, ನಿಜ ಈ ಸಮಾಜವನ್ನ ಮೊದಲಿಂದ BCMA ತಗೊಂಬಂದಿದ್ದೇ ಕಾಂಗ್ರೆಸ್ ಸರ್ಕಾರ. ಗೊತ್ತಿಲ್ಲ ಅಂತ ಕಾಣ್ತದೆ. ಮೊದಲು ಈ ಸಮಾಜ ಏನು ದೇವರಾಜ ಅರಸರವರು ಮುಖ್ಯಮಂತ್ರಿ ಆದ ನಂತರ ಈ ನಂಜುಂಡಪ್ಪ ಅಂತ ವರದಿಯನ್ನ ಜಾರಿಗೊಳಿಸಿ ಆ ನಂಜುಂಡಪ್ಪ ವರದಿಯಂತೆ ಯಾವ್ಯಾವ ಸಮಾಜ ಕೆಳಂತಲಿದೆ ಅವೆಲ್ಲವನ್ನು ಗುರುತಿಸಿ, ವಿಶೇಷವಾಗಿ ಕುರುಬ, ದೋಬಿ ಸಮಾಜ, ವನ್ನಿ ಕುಲ ಕ್ಷತ್ರಿಯ,
ಇಂಥ ಕೆಳವರ್ಗ ಸಮಾಜಗಳನ್ನು BCMAಗೆ ಸೇರಿಸಿ ಆ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿದ್ದೇ ಕಾಂಗ್ರೆಸ್ ಸರ್ಕಾರ. ಒಂದು ವೇಳೆ ನಮ್ಮನ್ನ BCMAಗೆ ಸೇರಿಸದೇ ಇದ್ದಿದ್ರೆ ನಾವು ಜನರಲ್ ಕ್ಯಾಟಗರಿಯಲ್ಲಿ ಯಾವುದಕ್ಕೂ ಫೈಟ್ ಕೂಡ ಆಗ್ತಾನೇ ಇಲ್ಲ. ಮತ್ತು ನಮ್ಮಲ್ಲಿ ಕೂಡ BCMAಯಲ್ಲಿ ಅನೇಕ ವಿದ್ಯಾವಂತರು ಇವತ್ತು ಒಳ್ಳೊಳ್ಳೆ ಅಧಿಕಾರಿಗಳಾಗಿದ್ದಾರೆ. ಏನಪ್ಪ ಅಂದ್ರೆ ಸ್ಪರ್ಧಾತ್ಮಕವಾಗಿ ನಾವು ಬೇರೆಯೊಟ್ಟಿಗೆ ಹೊಡೆದಾಡೋದು ಕಷ್ಟ ಆದರೂ ಕೂಡ ಇವತ್ತು ಸಮಾಜದಲ್ಲಿ ನಾವೆಲ್ಲ ಕೂಡ ಇವತ್ತು ಹಾಸ್ಟೆಲ್ ವಿಚಾರಕ್ಕೆ ಬಂದ ಹೇಳ್ತೀನಿ, ಈ ನಿಗಮವನ್ನ ಪ್ರತ್ಯೇಕವಾಗಿ ಸ್ಥಾಪಿಸಿ ಅನೇಕ ಕಡೆ ಈ ಸೀಟಿಗೆ ಕೊಡಬೇಕು ಅಂತೇಳಿ ನಿಗದಿ ಮಾಡಿದ್ದು ನಾವೇನೆ. ಇವತ್ತು ಬಂಗಾರಪೇಟೆಯಲ್ಲಿ ಯಾವುದೇ ಕೊರತೆ ಇಲ್ಲ. ನಾವು ಮಾವಿನ ಇಲ್ಲೇ ಇರ್ಬೋದು. ಬಂಗಾರಪೇಟೆಯಲ್ಲಿ ನೀವು ಎಷ್ಟು ಜನ ಕಳಿಸ್ಕೊಡ್ತೀರಿ, ಇಲ್ಲ ಅನ್ನೋ ಮಾತೇ ಇಲ್ಲ. 12 ವರ್ಷಗಳಲ್ಲಿ ಶಾಸಕನಾದ ಮೇಲೆ ಹೊಸ BCM ಹಾಸ್ಟೆಲ್ ಕಟ್ಟಿದೆ ಯಾರು ಕಟ್ಟಿರ್ಲಿಲ್ಲ. ಒಂದು ಪ್ರೈವೇಟ್ ಬಿಲ್ಡಿಂಗ್ ಅಲ್ಲಿ ಇಷ್ಟಪ್ಪ ನಡೆಸ್ತಾ ಇದ್ರು. ಹೊಸ ಜನರಲ್ ಹಾಸ್ಟೆಲ್ ಕಟ್ಟಿದೆ, BCM PC ಹೆಣ್ಮಕ್ಳು ಹಾಸ್ಟೆಲ್ ಕಟ್ಟಿದೆ. ಇವತ್ತು ಬೂದಿಕೋಟೆ ಹಾಸ್ಟೆಲ್ ಕಟ್ಟಿದ್ದೀನಿ, ಬಂಗಾರಪೇಟೆಯಿಂದ ಹೊಸ ಹಾಸ್ಟೆಲ್ ಕಟ್ತಾ ಇದ್ದೀನಿ. ಈಗ ಹೊಸದಾಗಿ ಕೂಡ ಕಿತ್ತೂರಾಣಿ ಚೆನ್ನಮ್ಮ ಹಾಸ್ಟೆಲ್ ಕಟ್ಟಿದ್ದೀನಿ, ಮೊರಾರ್ಜಿ ದೇಸಾಯಿ ಕಟ್ಟಿದ್ದೀನಿ. ಆಮೇಲೆ ನಮ್ಮ ಇದರಲ್ಲಿ ಯಾವುದು ದೊಡ್ಡಬಳ್ಳಾನಹಳ್ಳಿಯಲ್ಲಿ ದೇವರಾಜ ಕಾಲೇಜು ಕಟ್ಟಿದ್ದೀವಿ. ಹೀಗೆ ಇವತ್ತು ಹೊಸದಾಗಿ ಮೊನ್ನೆ ಒಂದು ಆದೇಶ ಕೊಟ್ಟಿದ್ದೆ, ನಮಗೆ ಹಾಸ್ಟೆಲ್ ಮಂಜೂರು ಮಾಡಬೇಕು ಕಾಮಸದ ಭಾಗದಲ್ಲಿ, ಮತ್ತೆ ವಿತರಣೆ ಮಾಡ್ಕೊಂಡ್ಬಿಟ್ರು. ನಾನು ನೋಡಿದೆ, ಈ ಅಮ್ಮಗೆ ಹೇಳಿದ್ರೆ ಅಜ್ಜಲಿಗೆ ಹೋಗಮ್ಮ ನೋಡ್ಕೊಂಬ ಅದಿಲ್ಲ ಸರ್ ವಿತರಣೆ ಮಾಡ್ಕೊಂಡಿದ್ದಾರೆ. ನಾನು ಹೋಗಿ ಮತ್ತೆ ಗಲಾಟೆ ಮಾಡಿ 25 ಕೋಟಿ ರೂಪಾಯಿಗಳನ್ನು ಕಾಮಸದ ಭಾಗದಲ್ಲಿ ಯಾರಿಗೋಸ್ಕರ? ಎಲ್ಲ ಅಲ್ಪಸಂಖ್ಯಾತರು. ನಾ ಬ್ಯಾಕ್ವರ್ಡ್ ನಮಗೋಸ್ಕರನೇ. ಸಾಹುಕಾರ ಯಾರು ಕೂಡ ಹಾಸ್ಟೆಲ್ ಬರೋದಿಲ್ಲ, ನಮ್ಮ ಮಕ್ಕಳು ಓದ್ಲಿ ಅಂತ ಹೇಳಿ ಇವತ್ತು 20 ಬೇರೆಗಳೆಲ್ಲ 22 ಕೋಟಿ ಕೊಟ್ಟಿದ್ರು. ನನಗೆ 25 ಕೋಟಿ ರೂಪಾಯಿ ಇವತ್ತು ಮಂಜೂರು ಮಾಡಿಸ್ಕೊಂಡಿದ್ದೇನೆ. ಸ್ಥಳವನ್ನು ಹುಡುಕಬೇಕು ಅಂತ ಹೇಳಿ ನಿಮ್ಮ RI ಪವನ್ ತಿಳಿದಿರಮ್ಮ ಒಂದು 3 ದಿವಸ ಟೈಮ್ ತಗೊಂಡಿದ್ದಾರೆ. ಸ್ಥಳ ಕೊಟ್ಟ ತಕ್ಷಣ ಇವತ್ತು ಮುಖ್ಯಮಂತ್ರಿಗಳು ಜಿಲ್ಲೆಗೆ ಬರ್ತಾರೆ, ಅವತ್ತೇ ಅವ್ರ ಕೈಯಲ್ಲೇ ಶಂಕುಸ್ಥಾಪನೆಯನ್ನ ಮಾಡಿಸ್ತೇನೆ. ನಿಮ್ಮ ಒಟ್ಟಿಗೆ ಹೇಳಿದ್ದೇನೆ, ಬಂಗಾರಪೇಟೆ ನಗರ ಜಾಗ ಕೊಡಬೇಕಾದಾಗ ನೀವೆಲ್ಲ ಹೋರಾಟ ಮಾಡಿದ್ವಿ. ನಾನು ಅಂತಲ್ಲ, ನಾವು ಇವತ್ತು ಅಟ್ಲೀಸ್ಟ್ ಎಲ್ಲೋ ಒಂದು ಕೂತ್ಕೊಳ್ಳಿಕ್ಕೆ ಕಷ್ಟವಾದ ಜಾಗ ಆಗಿದೆ. ನಿಮ್ಮ ಮನವಿಗೆ ನಾನು ಸ್ಪಂದಿಸ್ತೇನೆ. ನೀವಿವತ್ತು ಏನು ಅಲ್ಲಿ ಆ ಉಳಿದ ಜಾಗದಲ್ಲಿ ಭವನ ಕಟ್ಟಬೇಕು ಅಂತ ಪ್ರಾರಂಭ ಮಾಡಿದರೆ ನಾನು ಕೂಡ 5 ಲಕ್ಷ ರೂಪಾಯಿಗಳನ್ನು ಕೇಳಿ ಕೊಡ್ತೇನೆ. ಉಳಿದಂತೆ ನೀವು ಎಕ್ಸ್ಪೆಕ್ಟ್ ಮಾಡಿಸಿದ್ರೆ ಸರ್ಕಾರದ ಬ್ಯಾಕ್ವರ್ಡ್ ಇಲಾಖೆಯಲ್ಲಿ ಏನೆಲ್ಲ ಲಭ್ಯವಿದೆ ಹಣ, ಅದನ್ನು ಕ್ರೋಢೀಕರಿಸಿ ಕಟ್ಟೋದಕ್ಕೆ ನಾನು ನಿಮ್ಮ ಜೊತೆಗಿರ್ತೇನೆ. ಮುಂದುವರೆದು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ಲಿಕ್ಕಾಗಲಿ ಇವತ್ತು ನಿಮ್ಮಲ್ಲಿ ಯಾರ್ಯಾರು ಜಮೀನು ಅರ್ಜಿ ಹಾಕಿದ್ರು ಎಲ್ಲರಿಗೂ ಮಾಡಿಕೊಟ್ಟಿದ್ದೀನಿ. ಯಾರ ಹತ್ರ ಕೂಡ ನಾನು 100 ರೂಪಾಯಿ ತಗೊಂಡಿದ್ದೀನ. ಆಮೇಲೆ ನೀವು ಕೇಳಿದ್ರು ಬೋರ್ವೆಲ್ ಹಾಕಿ ಕೊಟ್ಟಿದ್ದೀನಿ. ನೀವು ಯಾವ್ದಾದ್ರು ಬಂದ ಅರ್ಜಿ ಆಗಿರೋದ್ರೆ ಬೋರ್ವೆಲ್ ಕೊಟ್ಟಿದ್ದೀನಿ, ಲೋನ್ ಕೊಟ್ಟಿದ್ದೀನಿ. ಯಾವುದನ್ನು ಕೂಡ ನಾನು ಇಲ್ಲ ಅಂತ ಹೇಳಕ್ ಬರ್ತಾ ಇಲ್ಲ. ಯಾಕಂದ್ರೆ ಸರ್ಕಾರ ತರ್ತಕ್ಕಂಥದ್ದು ನಿಮ್ಗೋಸ್ಕರ ಅಲ್ವಾ, ನನಗೆ, ನನ್ನ ಮಕ್ಕಳಿಗೆ, ನನ್ನ ಮನೆಗಂತೂ ಅಲ್ವೇ ಅಲ್ಲ. ಏನ್ ರವಿ, ನಾನು ಯಾವುದೇ ಒಂದು ಪ್ರತಿಫಲಾಕ್ಷೆಯನ್ನ ನನ್ನ ಕುಟುಂಬಕ್ಕೆ ಬಳಸ್ಕೊಂಡಿಲ್ಲ, ಅಗತ್ಯನೂ ಇಲ್ಲ. ಏನೇ ಮಾಡಿದ್ರು ಕೂಡ ನಿಮ್ಗೋಸ್ಕರ, ಸಮಾಜಕ್ಕೋಸ್ಕರ ಮಾಡುತ್ತೀವಿ. ನಿರ್ಮಯ್ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.